ಸೊ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಆದಿತ್ಯ ಸರ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಾವು ಯಾಕೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋದಿಲ್ಲ ಅನ್ನೋದ್ರ ಬೇಸ್ ಮೇಲೆ ಇವತ್ತಿನ ಟಾಪಿಕ್ ಇರುತ್ತೆ. ಸೊ ಈ ಟಾಪಿಕ್ನ ನಾನು ನಿಮಗೆ ಹೇಳಬೇಕು ಅಂತಂದರೆ ಮಿನಿಮಮ್ ಒಂದು 5 ಅಬ್ಜೆಕ್ಷನ್ಸ್ನ ನೆನ್ಪಿಟ್ಕೊಳ್ಳಿ, 5 ಮೇನ್ ರೀಸನ್ಸ್ನ ನೆನ್ಪಿಟ್ಕೊಳ್ಳಿ. ನಾವು ಯಾಕೆ ಬಿಸ್ನೆಸ್ಸಲ್ಲಿ ಎಲ್ಲರೂ ಯಾಕೆ ಸಕ್ಸಸ್ ಆಗಲ್ಲ, ಎಲ್ಲರೂ ಯಾಕೆ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಲ್ಲ. ಮೊದಲನೇ ರೀಸನ್ ಬಂದುಬಿಟ್ಟು ಸ್ವಲ್ಪ ಜನರ ಹತ್ರ ಏನಿರುತ್ತೆ ಅಂತಂದರೆ ಈಗೋ ಇರುತ್ತೆ. ಸೊ ನನ್ನ ಫ್ಯಾಮಿಲಿ, ನಾನು ಎಜುಕೇಟೆಡ್ ಆಗಿದ್ದೀನಿ ಅಥವಾ ನಾನು ತುಂಬ ಎಜುಕೇಷನ್ ತೊಗೊಂಡಿದ್ದೀನಿ ಅಂತ ಈಗೋ ಇರುತ್ತೆ. ಇನ್ನು ಸ್ವಲ್ಪ ಜನರಿಗೆ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿದೆ ಅನ್ನೋ ಈಗೋ ಇರುತ್ತೆ. ಇನ್ನು ಸ್ವಲ್ಪ ಜನರಿಗೆ ಮುಂದೆ ಬರಬೇಕು ಅಥವಾ ನಾನು ದೊಡ್ಡವನು ಅನ್ನೋ ಈಗೋ ಇರುತ್ತೆ. ಸೊ ಈ ರೀಸನ್ನಿಂದ ತುಂಬ ಜನ ಏನಾಗಲ್ಲ, ಬಿಸ್ನೆಸ್ಸಲ್ಲಿ ಸರ್ವೈವ್ ಆಗಲಿಕ್ಕಾಗಲ್ಲ. ಇನ್ ಕೇಸ್ ಸರ್ವೈವ್ ಆದರೂ ಕೂಡ ಗ್ರೋ ಆಗಲಿಕ್ಕಾಗಲ್ಲ. ಮೊದಲನೇ ರೀಸನ್ ಏನು, ಈಗೋ. ಸೊ ಎರಡನೇ ರೀಸನ್ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗದೇ ಇರೋದಕ್ಕೆ ಏನು ಅಂತಂದರೆ ಹೆಸಿಟೇಷನ್. ಏನು ರೀಸನ್ ಆಗಿರುತ್ತೆ, ಹೆಸಿಟೇಷನ್ ಆಗಿರುತ್ತೆ. ಸೊ ತುಂಬ ಜನ ಏನು ಮಾಡ್ತಾರೆ, ಹೆಸಿಟೇಟ್ ಮಾಡ್ಕೋತಾರೆ. ಸೊ ಹೆಸಿಟೇಷನಿಂದ ಏನಾಗಲ್ಲ, ಸಕ್ಸಸ್ ಆಗಲಿಕ್ಕೆ ಆಗೋದಿಲ್ಲ. ಅದೇ ಥರ ಮೂರನೇ ರೀಸನ್ ಬಿಸ್ನೆಸ್ಸಲ್ಲಿ ಸಕ್ಸಸ್, ಹೆಸಿಟೇಷನ್ ಇನ್ ದ ಸೆನ್ಸ್ ಕೀಳರಿಮೆ, ನೆನಪಿರಲಿ. ಸೊ ಮೂರನೇ ರೀಸನ್ ಏನು ಅಂತಂದರೆ, ಸೊ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗದೇ ಇರೋದಕ್ಕೆ ಸೊ ಅವ್ರಿಗೆ ನಂಬಿಕೆ ಇರಲ್ಲ ಅವ್ರ ಮೇಲೆ. ಮೇನ್ ರೀಸನ್ ಸ್ನೇಹಿತರೆ ಏನಪ್ಪ ಅಂತಂದರೆ ನಂಬಿಕೆ ಇರಲ್ಲ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇರಲ್ಲ. ಅದಕ್ಕೋಸ್ಕರ ಅವ್ರು ಏನಾಗಲ್ಲ, ಅದೇ ಥರನೇ ಆಗಿಬಿಡ್ತಾರೆ. ಸೊ ನಾವು ಒಂದು ಮಾತು ಕೇಳಿಲ್ವ, ನಾವು ಹೆಂಗೆ ಅನ್ಕೋತೀವಿ ಹಂಗೆ ಆಗ್ತೀವಿ ಅಂತ. ನಾವೇನು ಅನ್ಕೋತೀವಿ ಅದೇ ಥರ ಬೆಳಿತೀವಂತೆ. ಸೇಮ್ ಟು ಸೇಮ್ ಅದೇ ಥರ ಇಲ್ಲಿ ತುಂಬ ಜನರಿಗೆ ಏನಿರಲ್ಲ, ನಂಬಿಕೆ ಇರಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನಾಗಲ್ಲ, ಗ್ರೋ ಆಗ್ಲಿಕ್ಕೆ ಹೋಗಲ್ಲ. ಅದಾದಮೇಲೆ ನೆಗೆಟಿವಿಟೀಸ್, ಬರೀ ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತಾರೆ, ಬರೀ ಆಗಲ್ಲ ಅನ್ನೋದು ಯೋಚನೆ ಮಾಡ್ತಾ ಇರ್ತಾರೆ, ಆಗುತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಕೂಡ ಬಿಸ್ನೆಸ್ಸಲ್ಲಿ ಏನಾಗಲ್ಲ, ಸಕ್ಸಸ್ ಆಗ್ಲಿಕ್ಕೆ ಆಗಲ್ಲ. ಅದಾದಮೇಲೆ ಸಿಲ್ಲಿ ರೀಸನ್ಸ್. ಸೊ ಜನ ಏನು ಮಾಡ್ತಾರೆ ಅಂತಂದರೆ ಸಿಲ್ಲಿ ರೀಸನ್ಸ್ಗಳನ್ನ ಕೊಡ್ತಾ ಕೂತ್ಕೋತಾರೆ. ಸರ್ ನಾನು ಇನ್ವಿಟೇಷನ್ ಮಾಡಬೇಕು ಅಂತ, ಸರ್ ನಾನು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನಮ್ಮ ಮನೇಲಿ ಹಿಂಗೆ ಆಗ್ಬಿಡ್ತು. ಸರ್ ನಾನು ಬರಬೇಕು ಅಂತ ಅಂದ್ಕೊಂಡ್ಬಿಟ್ಟೆ, ಬಟ್ ನನಗೆ ಈ ಪ್ರಾಬ್ಲಮ್ ಬಂದುಬಿಡ್ತು. ಸೊ ಈ ಥರ ನಾವೇನು ಮಾಡ್ತೀವಿ, ಸಣ್ಣ ಪುಟ್ಟ ರೀಸನ್ಸ್ಗಳಿಂದ ನಮ್ಮ ದೊಡ್ಡ ಸಕ್ಸಸ್ನ ಸಾಯಿಸ್ತಾ ಇದ್ದೀವಿ. ವಿ ಆರ್ ಕಿಲ್ಲಿಂಗ್ ಅವರ್ ಸಕ್ಸಸ್. ಈ ಮಾತು ನೆನ್ಪಿಟ್ಕೊಳ್ಳಿ. ಸೊ ನಮ್ಮ ಸಕ್ಸಸ್ನ ನಾವು ಸಾಯಿಸಬಾರ್ದು ಅಂತ ಅಂದರೆ